ಹಲೋ ಸೂಪರ್ ಸ್ಟಾರ್ ಸ್ಮಾರ್ಟ್ ಲೈಫ್ ಫಾರ್ ಕನ್ನಡ ಪೀಪಲ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಯಾವುದೇ ವಿಷಯವನ್ನ ಎಷ್ಟು ದೊಡ್ಡದೇ ಇರಲಿ ಅದನ್ನ ಸುಲಭವಾಗಿ ನೆನ್ಪಿಟ್ಕೊಳ್ಳೋಕ್ಕೆ ಒಂದು ಸಖತ್ ಮೆಮರಿ ಟ್ರಿಕ್ ಬಗ್ಗೆ ಕಲಿಯೋಣ. ನಿಮ್ಗೆಲ್ಲ ಹೀಗಾಗತ್ತಾ? ಯಾರಾದರೂ ಫೋನ್ ನಂಬರ್ ಹೇಳಿದ್ರೆ ಅಥವಾ ಯಾವುದೋ ಒಂದು ಹೊಸ ಪಾಸ್ವರ್ಡ್ ಸೆಟ್ ಮಾಡಿದ್ರೆ ಅಬ್ಬಬ್ಬಾ 1-2 ನಿಮಿಷಕ್ಕೆಲ್ಲ ಮರ್ತು ಹೋಗಿರುತ್ತೆ. ಅದರಲ್ಲೂ ಈ 10 ಅಂಕಿಗಳ ನಂಬರ್ ನೆನ್ಪಿಟ್ಕೊಳ್ಳೋದು ಅಂದ್ರೆ ಇದೆಯಲ್ಲ, ಅದು ನಿಜವಾಗ್ಲೂ ಒಂದು ದೊಡ್ಡ ತಲೆನೋವು ಅಲ್ವಾ? ಸರಿ, ಈಗ ಈ ನಂಬರ್ ಕೇಳಿಸ್ಕೊಳ್ಳಿ. 9 4 7 5 8 2 6 3 1. ಇದನ್ನ ಒಂದೇ ಸಲ ಕೇಳಿ ನೆನ್ಪಿಟ್ಕೊಳ್ಳಿ ಅಂದ್ರೆ ನಮ್ಮ ಬ್ರೈನ್ಗೆ ಏನೋ ಒಂಥರ ಓವರ್ಲೋಡ್ ಆದಂಗೆ ಫೀಲ್ ಆಗುತ್ತೆ. ಯಾಕಂದ್ರೆ ಇದು ಒಂದಕ್ಕೊಂದು ಸಂಬಂಧನೇ ಇಲ್ಲದ 9 ಬೇರೆ ಬೇರೆ ಮಾಹಿತಿ ತರ ಕಾಣಿಸುತ್ತೆ ಅಲ್ವಾ? ಇದರ ಹಿಂದಿನ ಸೀಕ್ರೆಟ್ ಇಲ್ಲೇ ಇದೆ ನೋಡಿ. ನಮ್ಮ ಬ್ರೈನ್ನ ಶಾರ್ಟ್ ಟರ್ಮ್ ಮೆಮರಿ ಇದೆಯಲ್ಲ, ಅದು ಒಂದೇ ಬಾರಿಗೆ ಕೇವಲ 5ರಿಂದ 9 ವಿಷಯಗಳನ್ನಷ್ಟೇ ಫೋಕಸ್ ಮಾಡಬಲ್ಲದು. ಅದಕ್ಕಾಗಿಯೇ ಆ ಉದ್ದನೆಯ ನಂಬರ್ ಅಂದರೆ 9 ಅಂಕಿಗಳು ನಮಗೆ ಅಷ್ಟು ಕಷ್ಟ ಅನಿಸಿದ್ದು. ಅದು ನಮ್ಮ ಮೆಮರಿಯ ಲಿಮಿಟ್ನ ಅಂಚಲ್ಲೇ ಇತ್ತು. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಅದೇ ಚಂಕಿಂಗ್. ಇದು ಕೇಳೋಕೆ ತುಂಬಾನೇ ಸಿಂಪಲ್, ಆದರೆ ನಂಬಲಾಗದಷ್ಟು ಪವರ್ಫುಲ್ ಟೆಕ್ನಿಕ್. ಚಂಕಿಂಗ್ ಅಂದರೆ ಬೇರೇನೂ ಅಲ್ಲ, ದೊಡ್ಡ ಮಾಹಿತಿಯನ್ನ ಚಿಕ್ಕ ಚಿಕ್ಕ ಅರ್ಥಪೂರ್ಣ ಗುಂಪುಗಳಾಗಿ ಒಡೆಯೋದು ಅಷ್ಟೇ. ಈಗ ನೋಡಿ, ಅದೇ 9475826331 ಅನ್ನೋ ನಂಬರನ್ನ ಹೀಗೆ 3 ಭಾಗ ಮಾಡೋಣ. 947 ಸ್ವಲ್ಪ ಗ್ಯಾಪ್ 582 ಮತ್ತೆ ಗ್ಯಾಪ್ 631. ಈಗ ನೋಡಿ, 9 ತುಂಡುಗಳ ಬದಲು ಕೇವಲ 3 ಗುಂಪುಗಳು. ಇದನ್ನ ನೆನ್ಪಿಟ್ಕೊಳ್ಳೋದು ಎಷ್ಟು ಸುಲಭ ಆಯಿತು ಅಲ್ವಾ? ಯಾಕಂದ್ರೆ ಹೀಗೆ ಗ್ರೂಪ್ ಮಾಡಿದಾಗ ನಮ್ಮ ಬ್ರೈನ್ ಮೇಲಿನ ಪ್ರೆಷರ್ ಎಕ್ದಮ್ ಕಡಿಮೆ ಆಗುತ್ತೆ. ಸರಿ, ಬನ್ನಿ ಹಾಗಾದ್ರೆ ಈಗ ಒಟ್ಟಿಗೆ ಇದನ್ನ ಪ್ರಾಕ್ಟೀಸ್ ಮಾಡೋಣ. ಇದೊಂದು ಫನ್ ಗೇಮ್ ತರ ಅಂದ್ಕೊಳ್ಳಿ. ರೆಡಿನಾ? ಇಲ್ಲೊಂದು ನಂಬರ್ ಇದೆ, 8462975314. ಮೊದಲಿಗೆ ಇದನ್ನ ಹೀಗೆ ಚಿಕ್ಕ ಚಿಕ್ಕ ಗುಂಪುಗಳಾಗಿ ಮಾಡೋಣ. 8462975331 ಮತ್ತು ಕೊನೆಗೆ 4. ಈಗ ಪ್ರತಿಯೊಂದು ಗ್ರೂಪನ್ನು ನಿಧಾನವಾಗಿ ಮನಸ್ಸಿನಲ್ಲೇ ಓದ್ಕೊಳ್ಳಿ. ಇದನ್ನ ಒಂದು 3 ಬಾರಿ ರಿಪೀಟ್ ಮಾಡಿ. ಆಮೇಲೆ ಒಂದು 15 ನಿಮಿಷ ಬಿಟ್ಟು ಇದನ್ನ ರೀಕಾಲ್ ಮಾಡೋಕ್ಕೆ ಟ್ರೈ ಮಾಡಿ. ಹೀಗೆ ಮಾಡಿದಾಗ ಚಿಕ್ಕ ಚಿಕ್ಕ ಗುಂಪುಗಳು ನಮ್ಮ ಮೆಮೊರಿಲಿ ಹೆಚ್ಚು ಕಾಲ ಉಳಿಯುತ್ತೆ. ಇದು ಬರೀ ನಂಬರ್ಗಳಿಗೆ ಮಾತ್ರ ಅಲ್ಲ, ಪದಗಳಿಗೂ ವರ್ಕ್ ಆಗುತ್ತೆ. ಈಗ ಒಂದು ದೊಡ್ಡ ಲಿಸ್ಟ್ ಇದೆ ಅನ್ಕೊಳ್ಳಿ. ಆಪಲ್, ಮ್ಯಾಂಗೋ, ಬನಾನಾ, ಆರೆಂಜ್, ಗ್ರೇಪ್ಸ್, ಮಿಲ್ಕ್, ರೈಸ್, ಬ್ರೆಡ್, ಶುಗರ್, ಸಾಲ್ಟ್. ಹೀಗೆ ಒಂದೇ ಸಮನೆ ನೆನ್ಪಿಟ್ಕೊಳ್ಳೋದು ಕಷ್ಟ. ಅದನ್ನೇ ಹೀಗೆ ಕ್ಯಾಟಗರಿ ಬಾರೋಣ. ಫ್ರೂಟ್ಸ್ ಅಂತ ಒಂದು ಗ್ರೂಪ್, ಅದರಲ್ಲಿ ಆಪಲ್, ಮ್ಯಾಂಗೋ, ಬನಾನಾ ಬರುತ್ತೆ. ಗ್ರೋಸರೀಸ್ ಅಂತ ಇನ್ನೊಂದು ಗ್ರೂಪ್, ಅದರಲ್ಲಿ ಮಿಲ್ಕ್, ರೈಸ್, ಬ್ರೆಡ್ ಬರುತ್ತೆ. ಹೀಗೆ ಮಾಡಿದ್ರೆ ನೆನ್ಪಿಟ್ಕೊಳ್ಳೋದು ಸಖತ್ ಈಸಿ ಆಗುತ್ತೆ ನೋಡಿ. ಹೀಗೆ ಪದಗಳನ್ನ ಚಂಕ್ ಮಾಡೋದು ಯಾಕೆ ಅಷ್ಟು ಎಫೆಕ್ಟಿವ್ ಅಂದರೆ, ನಮ್ಮ ಬ್ರೈನ್ ಇದೆಯಲ್ಲ, ಅದಕ್ಕೆ ಸ್ವಾಭಾವಿಕವಾಗಿಯೇ ಎಲ್ಲವನ್ನೂ ಆರ್ಗನೈಸ್ ಮಾಡೋದು, ಅಚ್ಚುಕಟ್ಟಾಗಿ ಜೋಡಿಸೋದು ಅಂದರೆ ಬಹಳ ಇಷ್ಟ. ಈ ಟೆಕ್ನಿಕ್ ನಮ್ಮ ಬ್ರೈನ್ನ ನ್ಯಾಚುರಲ್ ಟೆಂಡೆನ್ಸಿ ಜೊತೆ ಕೆಲಸ ಮಾಡುತ್ತೆ. ಅದಕ್ಕೆ ಇದಿಷ್ಟು ಚೆಂದಾಗಿ ವರ್ಕ್ ಆಗೋದು. ನೋಡಿ, ಬರೀ ನಂಬರ್ಸ್ ಪದಗಳು ಮಾತ್ರ ಅಲ್ಲ, ಇದೇ ಟ್ರಿಕ್ಕನ್ನು ನಮ್ಮ ಸ್ಟಡೀಸ್ನಲ್ಲೂ ಅಪ್ಲೈ ಮಾಡ್ಬೋದು. ಒಂದು ದೊಡ್ಡ ಉತ್ತರ ಓದುವಾಗ ಅದನ್ನು 3ರಿಂದ 5 ಚಿಕ್ಕ ಚಿಕ್ಕ ಹೆಡ್ಡಿಂಗ್ಸ್ ಆಗಿ ಬ್ರೇಕ್ ಮಾಡಿ. ಮೊದಲು ಪ್ರತಿಯೊಂದು ಹೆಡ್ಡಿಂಗನ್ನು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಬರೀ ಹೆಡ್ಡಿಂಗ್ಸನ್ನು ನೆನಪಿಸ್ಕೊಳ್ಳಿ. ಆ ಹೆಡ್ಡಿಂಗ್ಸ್ ನೆನಪಿಗೆ ಬಂದರೆ ಸಾಕು, ಅದರೊಳಗಿನ ಡೀಟೇಲ್ಸ್ ತಾನಾಗೇ ನೆನಪಾಗುತ್ತೆ. ಹೆಡ್ಡಿಂಗ್ಸ್ ಒಂದು ಮೆಮೊರಿ ಟ್ರಿಗರ್ ಥರ ಕೆಲಸ ಮಾಡುತ್ತೆ. ಬನ್ನಿ ಈಗ ಒಂದು ಅಡ್ವಾನ್ಸ್ಡ್ ಟ್ರಿಕ್ ನೋಡೋಣ. ಅದೇ ಪ್ಯಾಟರ್ನ್ ಕಂಡುಹಿಡಿಯೋದು. ಉದಾಹರಣೆಗೆ 12121212. ಈ ನಂಬರ್ನಲ್ಲಿ 12 ಅನ್ನೋದು 5 ಬಾರಿ ರಿಪೀಟ್ ಆಗ್ತಾ ಇದೆ ಅಲ್ವಾ? ಹೀಗೆ ಪ್ಯಾಟರ್ನ್ಗಳನ್ನು ಗುರುತಿಸಿದ್ರೆ 10 ಅಂಕಿಗಳ ಬದಲು ಬರೀ ಒಂದೇ ಒಂದು ಪ್ಯಾಟರ್ನ್ ನೆನ್ಪಿಟ್ಕೊಂಡ್ರೆ ಸಾಕು. ನಮ್ಮ ಮೆಮೊರಿ ಸ್ಪೀಡ್ ಮತ್ತು ಅಕ್ಯುರೇಸಿ ಎರಡೂ ಜಾಸ್ತಿ ಆಗುತ್ತೆ. ಓಕೆ, ಈಗ ನಿಮ್ಗೊಂದು ಕ್ವಿಕ್ ಮೆಮರಿ ಚಾಲೆಂಜ್. ನೋಡೋಣ ಈ ಹೊಸ ಸ್ಕಿಲ್ ಎಷ್ಟು ಚೆನ್ನಾಗಿ ಕಲಿತಿದ್ದೀಯಾ ಅಂತ. ಏನು ಬರೆದುಕೊಳ್ದೆ ಟ್ರೈ ಮಾಡಿ, ಓಕೆನಾ? ಈ 4 ಸಬ್ಜೆಕ್ಟ್ಸ್ ನೆನ್ಪಿಟ್ಕೊಳ್ಳಿ: ಹಿಸ್ಟ್ರಿ, ಜಿಯೋಗ್ರಫಿ, ಸಿವಿಕ್ಸ್, ಎಕನಾಮಿಕ್ಸ್. ಇವುಗಳನ್ನ ಒಂದೊಂದಾಗೆ ನೆನ್ಪಿಟ್ಕೊಳ್ಳೋಕೆ ಹೋದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ಇದನ್ನೆಲ್ಲ ಸೋಷಿಯಲ್ ಸ್ಟಡೀಸ್ ಅನ್ನೋ ಒಂದೇ ಕ್ಯಾಟಗರಿ ಕೆಳಗೆ ಚಂಕ್ ಮಾಡಿದ್ರೆ ತುಂಬಾನೇ ಸುಲಭ. ಈಗ ಒಂದು 30 ನಿಮಿಷ ಬಿಟ್ಟು ಈ 4 ಸಬ್ಜೆಕ್ಟ್ಸನ್ನು ರೀಕಾಲ್ ಮಾಡೋಕ್ಕೆ ಟ್ರೈ ಮಾಡಿ. ಇವತ್ತಿನ ನಿಮ್ಮ ಹೋಮ್ವರ್ಕ್: ಮೊದಲನೇದಾಗಿ ಈ ನಂಬರ್ 7395821649 ಅನ್ನ ಚಂಕಿಂಗ್ ಬಳಸಿ ನೆನ್ಪಿಟ್ಕೊಳ್ಳಿ. ಎರಡನೇದಾಗಿ ನಿಮ್ಮ ಟೆಕ್ಸ್ಟ್ ಬುಕ್ನಿಂದ ಒಂದು 10 ಲೈನ್ ಉತ್ತರವನ್ನು 4 ಭಾಗಗಳಾಗಿ ಚಂಕ್ ಮಾಡಿ. ಮೂರನೇದಾಗಿ ನಿಮ್ಮ ಮನೆಯವರ ಮೊಬೈಲ್ ನಂಬರ್ಗಳನ್ನು ಗ್ರೂಪ್ ಮಾಡಿ ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಕೊನೆಗೆ ನಿಮ್ಮ ಚಂಕಿಂಗ್ ಸ್ಕಿಲ್ಗೆ 1ರಿಂದ 10ರವರೆಗೆ ನೀವೇ ಒಂದು ರೇಟಿಂಗ್ ಕೊಡಿ. ಈಗ ನಿಮಗೆ ನೀವು ಕೆಲವು ಪ್ರಶ್ನೆಗಳನ್ನು ಕೇಳ್ಕೊಳ್ಳಿ. ಡೈರೆಕ್ಟಾಗಿ ಮೆಮರೈಸ್ ಮಾಡೋದಕ್ಕಿಂತ ಚಂಕಿಂಗ್ ಸುಲಭ ಅನಿಸ್ತಾ?
ಗ್ರೂಪ್ ಮಾಡೋದ್ರಿಂದ ಕನ್ಫ್ಯೂಷನ್ ಕಡಿಮೆ ಆಯ್ತಾ ಮತ್ತು ನೀವು ವೇಗವಾಗಿ ರೀಕಾಲ್ ಮಾಡೋಕೆ ಸಾಧ್ಯವಾಯ್ತಾ? ನೋಡಿ, ಇವತ್ತು ನೀವು ದೊಡ್ಡ ಮಾಹಿತಿಯನ್ನ ಚಿಕ್ಕ ಚಿಕ್ಕ ಭಾಗಗಳಾಗಿ ಬ್ರೇಕ್ ಮಾಡೋದನ್ನ ಕಲ್ತಿದ್ದೀರಾ. ನಿಮ್ಮ ನಂಬರ್ ಮೆಮರಿ ಸ್ಕಿಲ್ ಇಂಪ್ರೂವ್ ಆಗಿದೆ, ಜೊತೆಗೆ ನಿಮ್ಮ ವರ್ಕಿಂಗ್ ಮೆಮರಿ ಕೂಡ ಈಗ ಸ್ಟ್ರಾಂಗ್ ಆಗಿದೆ. ಗ್ರೇಟ್ ಜಾಬ್! ನಾಳೆ ಇನ್ನೊಂದು ಜಬರ್ದಸ್ತ್ ಟಾಪಿಕ್ ಇದೆ, ಸ್ಪೇಸ್ಡ್ ರಿಪಿಟೇಷನ್. ಅಂದ್ರೆ ನೆನಪನ್ನು ಶಾರ್ಟ್ ಟರ್ಮ್ ಮೆಮೊರಿಯಿಂದ ಲಾಂಗ್ ಟರ್ಮ್ ಮೆಮೊರಿಗೆ ಹೇಗೆ ಟ್ರಾನ್ಸ್ಫರ್ ಮಾಡೋದು ಅಂತ. ರಿವಿಷನ್ ಟೈಮಿಂಗ್, ಸೈಂಟಿಫಿಕ್ ರಿಪಿಟೇಷನ್ ಟೆಕ್ನಿಕ್ ಮತ್ತು ಫರ್ಗೆಟಿಂಗ್ ಕರ್ವ್ ಬಗ್ಗೆನೂ ಕಲಿಯೋಣ. ಖಂಡಿತ ಮಿಸ್ ಮಾಡ್ಕೋಬೇಡಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಸ್ಮಾರ್ಟ್ ಲೈಫ್ ಫಾರ್ ಕನ್ನಡ ಪೀಪಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಿಮಗೂ ಬೇರೆ ಯಾವುದಾದ್ರೂ ಮೆಮೊರಿ ಟ್ರಿಕ್ಸ್ ಗೊತ್ತಿದ್ರೆ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಎಲ್ಲರೂ ಕಲಿಯೋಣ, ಎಲ್ಲರೂ ಒಟ್ಟಿಗೆ ಬೆಳೆಯೋಣ. ಸರಿ, ಹಾಗಾದ್ರೆ ನಾಳೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ.